ಒಬ್ಬ ಹಿಂಗೆ ಹಾಕಿಸ್ತಾನೆ, ಇನ್ನೊಬ್ಬ ಹಿಂಗೆ ನೋಡ್ಕೊಂತಾನೆ. ನನಗಂತೂ ಇದು ಒಂಥರ ಗುಡ್ ಮೆಮೊರೀಸ್. ಇದನ್ನು ಮರೆಯೋಕ್ಕೆ ಆಗಲ್ಲ. ಯಾಕೆ ಅಂದರೆ ಎಲ್ಲರೂ ನಮಸ್ಕಾರ ಮಾಡ್ಬೇಕು ನೀವೀಗ. ಕಾಣಿಸ್ತು ಗೈಸ್. ವಿಶ್ ಯು ಹ್ಯಾಪಿ ಯುಗಾದಿ ಆಲ್ ಆಫ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು ಖುಷಿ. ಸೊ ಎಲ್ಲಿಗೆ ಏನು ಅಂತ ಹೋಗ್ತಾ ನಿಮಗೆ ಹೇಳ್ತೀನಿ, ಓಕೆನಾ? ಅಲ್ಲಿಗೆ ರೀಚ್ ಆದಮೇಲೆ ಹೋಗ್ತಾ ಹೇಳ್ತೀನಿ, ಓಕೆನಾ? ನೋಡಿ, ನನಗಂತೂ ಇದೇ ಥರ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ. ಆರಾಮಾಗೆ ವಾರದಲ್ಲಿ ಒಂದು ಸತಿ ಅಥವಾ 2 ಸತಿ ಆರಾಮಾಗಿ ಟ್ರಾವೆಲ್ ಮಾಡ್ತಾನೇ ಅದೇ ಜೀವನ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಒಂದೊಂದು ಸತಿ ಅನಿಸುತ್ತೆ ಗೈಸ್. ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಹೇಳಿ. ಆಬ್ವಿಯಸ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಟ್ರಾವೆಲಿಂಗ್ ಅಂತ ಎಲ್ಲ. ನನಗೆ ಮುಂಚೆ ಇಷ್ಟನೇ ಆಗ್ತಾ ಇಲ್ಲ ಟ್ರಾವೆಲಿಂಗ್, ಅದೆಲ್ಲ ನಂಗೆ ತುಂಬ ಸುಸ್ತು ಆ ಥರ ನನಗೆ ಅನಿಸ್ತಿತ್ತು. ಬಟ್ ಈಗ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಆರಾಮಾಗೆ ಟ್ರಾವೆಲ್ ಮಾಡ್ಬೋದು, ನನಗಿಷ್ಟ. ಒಂದು ಟೇಸ್ಟ್ ನೋಡೋಣ. ತುಂಬ ಒಳ್ಳೆ ಇದೆಯಾ? ಹುಳಿ ಇದೆಯಾ? ನೋಡಿ ಗೈಸ್, ನಮ್ಮ ಬಾಸ್ ಅವರು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದಾರೆ. ನಾವು ಯಾವಾಗಲೂ ಬಂದರೆ ಶಿಕಾರಿಪುರ ಅಲ್ಲಿ ಇದೇ ಫ್ರೂಟ್ ಶಾಪ್ನಲ್ಲಿ ಯಾವಾಗಲೂ ತೊಗೊಳೋದು ಗೈಸ್. ನೋಡಿ ಗೈಸ್, ಈಗ ನಾವು ಜಂಕ್ಷನ್ ಹತ್ರ ಬಂದ್ವಿ. ಹೆಂಗಿದೆ ಖುಷಿ ಜಂಕ್ಷನ್? ಎಷ್ಟೊಂದು ವರ್ಷದ ಮೇಲೆ ವರ್ಷ ಎಷ್ಟು ತುಂಬ ವರ್ಷ ಇವಾಗ ಸ್ವಲ್ಪ ಸ್ಮೈಲ್ ಬಂದಿದ್ನ ನನ್ನ. ನೋಡಿ ಗೈಸ್, ಅವಾಗಿಂದ ನಾನು ಮಂಕಾಗಿದ್ದೀನಿ. ಯಾಕೋ ಖುಷಿ ಮಂಕಾಗ್ಬಿಡಿ, ಯಾಕೋ ಖುಷಿ. ಅದಕ್ಕೆ ನಿಮ್ಮ ಅಪ್ಪಂಗ ಹೋಗಿ ಹೇಳ್ತೀನಿ, ಬಾ ಯಾಕೋ ಮಂಕಾಗೋಳ ತರ ಅಂತ ಅನಿಸ್ತಾ ಇದೆ ಗೈಸ್. ಓಕೆ ಆಯಿತು, ನಾವು ಇವಾಗ ಇಲ್ಲಿಂದ ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ರೀಚ್ ಆಗಿರ್ತೀವಿ ನಾವು ಹೋಗ್ಬೇಕು ಅಂತ ಅನ್ಕೊಂಡಿರೋ ಪ್ಲೇಸ್ಗೆ, ಓಕೆನಾ? ಯಾವ ಗೊತ್ತಾಗಲ್ಲ ಜಂಕ್ಷನ್ ಹತ್ರ. ಏನ್ ನಂಗೆಲ್ಲ ಇದೇ ಥರ ಅನ್ಕೊಂಡ್ಯಾ? ಹೈವ್ ಅನ್ಕೊಂಡ್ಯಾ? ಮಂಕ, ಅದಕ್ಕೆ ನಿನ್ನಂಗೆ ಮಂಕಾಗಿರ್ತಾರೆ ಎಲ್ಲ. ನಾನಂತೂ ಇಲ್ಲೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ದಾಗ ಅವಾಗ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ನಾನು ನಮ್ಮ ಪಪ್ಪನ ಕಾರಲ್ಲಿ ಎಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಜ್ಯುವೆಲರಿ ಶಾಪು ಮನೆ, ಶಾಪಿಂಗು ಮನೆ ಅಂತ ರೀಚ್ ಆಗ್ತಾ ಇರ್ತಿದ್ವಿ. ಈಗ ಓಡಾಡ್ತಾ ಇದೀನಲ್ಲ, ಶಾಪಿಂಗು ಮನೆ ಮುಗೀತು. ಇವಾಗ ಖುಷಿ ಮನೆ ನಮ್ಮ ಮನೆ, ಖುಷಿ ಮನೆ ನಮ್ಮ ಮನೆ ಅಂತ ಆಗ್ತಾ ಇದೆ ಇವಾಗ. ಏನು ಗೈಸ್, ಅಂತ ಸೈಲೆಂಟ್ ಆಗಿದ್ದೀನಿ ಅಂತ ಫೀಲ್ ಆಯ್ತು, ಅದಕ್ಕೆ ಸೊ ಹಂಗಂದೆ. ನೋಡೋಣ ಯಾವಾಗ ನಾನು ಆಕ್ಟಿವ್ ಆಗ್ತೀನೋ ಅವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿ ಕುವೆಂಪು ಯೂನಿವರ್ಸಿಟಿ. ಫೈನಲಿ ಬಂತು ಗೈಸ್. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಶಂಕರಘಟ್ಟ, ನಮ್ಮ ಮನೆ. ಫ್ರೂಟ್ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಆಲ್ಮೋಸ್ಟ್. ನಮ್ಮ ಶಂಕರಘಟ್ಟ ಈ ಥರ ಇದೆ. ಇದು ಒಂದು ಕುವೆಂಪು ಯೂನಿವರ್ಸಿಟಿ. ನಮ್ಮ ಮನೆ ಬಂದೇ ಬಿಡ್ತು. ನಮ್ಮ ಮನೆ ಬಂದೇ ಬಿಟ್ಟು. ನನ್ನ ತಮ್ಮ ನೋಡಿ ಗಾಯ್ಸ್, ಇಲ್ಲೇ ಇದ್ದ ನನ್ನ ತಮ್ಮ.
ಫಸ್ಟ್ ಸಣ್ಣ ಆಗಿದೆ ಕೂಡ ನೌಶ. ಏನು ಇದು ನಿಂಗೆ ಕಾಣ್ತಾ ಇದೆಯಾ ನೌಶ? ಸಣ್ಣ ಕಾಣ್ತಾ ಇದೆಯಾ? ಈ ಸಣ್ಣ ಹುಡುಗನ್ ತರ ಕಾಣ್ತಾ ಅಲ್ವಾ? ನೌಶ ಫ್ರೆಂಡ್ ಜೊತೆ ನೌಶನ್ ಫ್ರೆಂಡ್ಸ್ ನೋಡಪ್ಪ ಇಲ್ಲಿ. ಒಂದು ಹಾಯ್ ಮಾಡ್ರ ಬ್ಲಾಗ್. ಮಾಸ್ಟರ್ ಚರಣ್ ಒಂದು ಹಾಯ್ ಮಾಡಿ ಬ್ಲಾಗಿ. ನೀನು ಕಂಟಿನ್ಯೂ ಮಾಡೋ ಬ್ಲಾಗ್ನ ಅಲ್ಲ. ಹಾಯ್ ಗೈಸ್, ನೋಡಿ ಗೈಸ್ ನನ್ನ ತಮ್ಮ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ. ಚರಣ ನೋಡಿ ನಗ್ತಾ ಇದ್ದಾನೆ. ನೋಡಿ ಗೈಸ್, ಅವಿನ ಚರಣ. ಫೈನಲಿ ನಮ್ಮ ಮನೆಗೆ ಬಂದ್ವಿ ಗೈಸ್. ಇವಾಗ ಕೈ ನೋವಾಗಿದೆ ಸ್ವಲ್ಪ, ಮತ್ತೆ ಸಣ್ಣ ಆಗಿದೆಯಲ್ಲ ನೌಶ ಅಲ್ವಾ? ಹಾಯ್. ಕಟಿಂಗ್ಸ್ ಕಟಿಂಗ್ ಇಲ್ಲ, ಸಣ್ಣ ಆಗಿದೆ. ಆ ಕಟಿಂಗ್ ಅಲ್ಲ, ಬಾಡಿ ಕಟಿಂಗ್. ಏನಂದ್ರೆ ಬಾಯ್ ಆಮೇಲೆ ಹುಷಾರಾಗ ಬರ್ರಿ. ಅಂದ ತಕ್ಷಣ ಸೋಂಬೇರಿಗಳ ಥರ ಕೂತಿರೋದಿಲ್ಲಿ ಇಬ್ರು. ಇಲ್ಲಿ ನೋಡಿ ಕೈಸಲ್ಲಿ ನವಮಿ ಪೂಜೆ ಮಾಡಿರೋದನ್ನ. ವಿಶ್ ಹ್ಯಾಪಿ ಯುಗಾದಿ ಎಲ್ಲರಿಗೂ. ನಮ್ಮ ಮನೆಯ ಪೂಜೆ. ಜ್ಯೂಸ್ ಬೇರೆ ರೆಡಿ ಆಗಿದೆ. ಮಸ್ಕ್ಮಲನ್ ಜ್ಯೂಸ್ ಗೈಸ್. ಹೀಗೆ ಮಸ್ಕ್ಮಲನ್ ಅಲ್ವಾ ಇದು? ಮಸ್ಕ್ಮಲನ್ ಅಲ್ವಾ? ಹೇಳ ಕರ್ಬೂಜ, ಬೆಳ್ಳಣ್ಣು ಅಂತಾರಲ್ಲ ಹೆಂಗಮ್ಮ. ನಾವೆಲ್ಲ ಪಳಗ್ ಬೀಳಿದ್ದೀವಿ. ಅದೆಷ್ಟು ಕರ್ಬೂಜ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಅದು ಬೆಲ್ಲದಣ್ಣು ಅಂತ. ಹೋ ಹುಡುಗಿ ಚೆನ್ನಾಗಿದೆ. ನೌಶಂಗೆ ಓ ಥ್ಯಾಂಕ್ ಯು ಸೋ ಮಚ್. ತಣ್ಣಗೆ ಚೆನ್ನಾಗಿದೆ. ಇದೇನು ಮಮ್ಮಿ ಹಿಂಗೆ ಮಾಡ್ಬಿಟ್ಟಿದ್ಯಾ ಬೆಲ್ದನ್ ಜ್ಯೂಸು? ಚೆನ್ನಾಗಿದೆ ಟೇಸ್ಟು. ಈ ಜ್ಯೂಸ್ ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ ಗೈಸ್. ಜ್ಯೂಸ್ ಮಾಡಲ್ಲ, ಬೆಲ್ದಣ್ಣಲ್ಲಿ ಜ್ಯೂಸ್ ಮಾಡಲ್ಲ ಮಾಡ್ತಾರ. ಇದು ಬೆಲ್ದಣ್ಣ ಹಂಗೆ ತಿಂತಾರಲ್ವಾ? ಬಟ್ ನನಗೆ ಇದೇ ಇಷ್ಟ ಆಯ್ತು, ಬೆಲ್ದಣ್ಣ ತಿನ್ನೋದಿಲ್ಲ ನಾನು. ಎಷ್ಟು ಕ್ಲಾರಿಟಿ ಬರ್ತಿದಲ್ಲ ಇದು. ಇಲ್ಲ ಈ ಥರ ಇದು ಐಫೋನ್ ನೋಡಿ ಗೈಸ್, ನೌಶನ್ ಫೋನು ಹಾಳಾಗ್ಬಿಟ್ಟು ಇವಾಗ ಮತ್ತೆ ಕೊನೆಗೆ ಐಫೋನಲ್ಲೇ ಇರೋದೇ ತಗೊಂಡು ಗೈಸ್. ಅಂದ್ರೆ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಅರ್ಥ. ಯಾವ ಫೋನ್ ಇದು? 6+ XR ಆಯ್ತು, Pro Max ಆಯ್ತು. ಬಟನ್ ಬಿಟ್ಟಿದ್ದು ಇದೇ ಫೋನ್ ಲಾಸ್ಟ್ ಅನ್ಸುತ್ತಿದ್ದು. 2012 ಲಾಂಚ್ ಆಗಿರೋ ಈ ಫೋನ್ ಇದು. ಅಂದ್ರು ಅವಾಗಿಂದ್ರಲ್ಲೂ ಈ ಕ್ಯಾಮ್ರಾ ನೋಡ್ರಿ. ಐಫೋನ್ ಕ್ಯಾಮ್ರಾ ನೋಡ್ರಿ ಕ್ಯಾಮ್ರಾ, ಅವಾಗಿಂದ್ರಲ್ಲ ಕ್ಯಾಮ್ರಾ ಹೆಂಗಿತ್ತು. ಹೊರಗಿನ ನೋಡಬೇಕು. ಡೇ ಫೋಟೋ ತೆಗೆದಿದ್ದೀನಿ.
ಖುಷಿ ಮಲ್ಗಲ್ಲ ಅವಲ್ಲ ಏನಿದೆ ಅದ್ರಲ್ಲಿ ಲಿಸರ್ಡ್ ಇರುತ್ತೆ ಕಣ ಅದಕ್ಕೆ ಮಂಗ ಅದಕ್ಕೆ ಯಾವ ಕರ್ಟನ್ ಅಂತ ಅಂದ್ಯ ಅವಾಗಲ ಬಂದಿತ್ತು ಅಲ್ಲಿ ಪಲ್ಲಿ ಇದೆ ಅಂತ ಏನೋ ಇದೆ ಅಂತ ನನಗೆ ಗೊತ್ತು ಅದಕ್ಕೆ ನಿನ್ನ ಮಾತು ಕೇಳಬಾರ್ದು ನಾನು ಹೋಗಿ ಗಿಡದ ನಾನು ಹೋಗ್ತೀನಿ ಫೈನಲಿ ಚಂದ್ರ ಕಾಣ್ತು ನೋಡಿ ಗೈಸ್ ಚಂದ್ರ ಕಾಣ್ತಾ ಇದೆ ಇಲ್ಲೇ ದೊಡ್ಡ ಕಾಣ್ತದೆ ಈ ಕಡೆ ಬಂದ್ರೆ ಕಾಣುತ್ತೆ ಅಲ್ಲಿ ಮರ ಅಡ್ಡ ಇದೆ ಅಲ್ಲಿ ಅಲ್ಲಿ ಕಾಣ್ತಾ ಅಲ್ಲಿ ನಕ್ಷತ್ರ ಕಾಣ್ತಿದ್ಯಾ ಮರದ ಪಕ್ಕ ನೀವು ಮರದ ಪಕ್ಕ ಹಾಂ ನಕ್ಷತ್ರ ಕಾಣ್ತಿದ್ಯಲ್ಲ ಅಲ್ಲೇ ಸ್ಟಾರ್ ಇಲ್ಲ ಪಲ್ಲಿ ಫೋನಲ್ಲಿ ಏನ್ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಲ್ಲ ಚೆನ್ನ ಫೋನಲ್ಲಿ ತೋರಿಸ್ತೀನಿ ಫೋನ್ ಝೂಮ್ ಹಾಕಿದೀನಿ ಸ್ಟಾರ್ ಕಾಣಿಸ್ತಾರೆ ಅದ್ರ ಚಂದ್ರ ಕಾಣಿಸ್ತು ಗೈಸ್ ವಿಶ್ ಹ್ಯಾಪಿ ಯುಗಾದಿ ಆಲ್ ಆಫ್ ಯು ಓ ನೋಡ್ದೆ ಹ್ಞೂ ಖುಷಿ ಖುಷಿ ಹೆಂಗೆ ನೋಡೋದಂತ ಕೇಳ್ದೆ ಖುಷಿ ಹೆಂಗೆ ಖುಷಿ ಎರಡು ಚಂದ್ರ ನೋಡೋದು ಖುಷಿ ಎರಡು ಚಂದ್ರ ನೋಡೋದಂತ ಒಂದು ನಿಂದು ನೀನು ಇನ್ನೊಂದು ಆದರೆ ಸ್ವಲ್ಪ ಮೇಕಪ್ ಚಂದ್ರ ಅದು ರಿಯಲ್ ಚಂದ್ರ ಹಾಂ ಅದು ನ್ಯಾಚುರಲ್ ಚಂದ್ರ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಇವತ್ತು ಹಂಗ ನಿನ್ನೆನೆ ಕಾಣಿಸಿರ್ಬೇಕಲ್ವಾ ಇಷ್ಟು ಬೇಗ ವಿಸಿಬಲ್ ಆಗಿದೆ ಅಂದ್ರೆ ಎಸ್ ಫೋನಲ್ಲಿ ಏನು ಕ್ಲಿಯರ್ ಆಗಿ ಕಾಣಿಸ್ತಿದೆ ಗೊತ್ತಾ ನೋಡಿ ಎಲ್ಲ ಚಂದ ನೋಡ್ಕೊಂಬಿಡಿ ಪ್ರಾಪರ್ ಕಾಣುತ್ತೆ ಯಾರ್ಯಾರು ನೋಡಿಲ್ವೋ ಬೆಂಗಳೂರಲ್ಲಿ ಯಾರ್ಯಾರಿಗೆ ಕಾಣಿಸಿಲ್ವೋ ಅವರೆಲ್ಲ ಇಲ್ಲೇ ನೋಡ್ಕೊಂಬಿಡಿ ಚಂದನ ರಿಯಲ್ ಆಗಿ ಇರೋ ರೌಂಡ್ ಚಂದ್ರ ನೋಡಿರ್ತಾರೆ ಹಂಗೆ ಎಡಿಟ್ ಮಾಡಿ ನೀನು ಆಡೋ ಇದು ಮಾಡಿ ಅಲ್ಲ ನಿನ್ನ ಚಾನಲ್ ನೀವು ಅವರೇ ಎಡಿಟ್ ಮಾಡಬೇಕು ಅದೇ ಹಂಗೆ ಹೇಳು ಫುಲ್ ಬಿಸಿ ಅಪ್ಪ ಅದಕ್ಕೆ ಖಾಲಿ ಕೂತಿದ್ದಾರೆ ನೀವು ಅವರೇ ಖಾಲಿ ಕೂತಿದ್ದಾರೆ ಸರಿ ಗೈಸ್ ಆಯಿತು ನಾವು ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಬರ್ತೀವಿ ಆಯಿತಾ ನಾವು ಅಲ್ಲ ಕಣ ಉಷಾ ನಾನು ನೀನು ಸುಮ್ಮನೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ಬಿಡೋಣ ಖುಷಿ ಇಲ್ಲೇ ಬಿಟ್ಬಿಟ್ಟು ಓಕೆ ಯಾಕೆ ಅಂದ್ರೆ ನೀ ಫೋಟೋ ತೆಗಕ್ಕೆ ಬರಲ್ಲ ಅಂತ ತೆಗಕ್ಕೆ ಬರಲ್ಲ ಇವನು ಅದು ಎಲ್ಲ ಇದು ಮುಂದೆ ಫೋಟೋ ತೆಗಿತಾ ಇರ್ತಾನ ಆರಾಮ ಫೋಟೋ ಸಿಗುತ್ತೆ ನೀನು ಅಲ್ಲಿರೋ ಬ್ಯಾಕ್ಗ್ರೌಂಡ್ ಎಲ್ಲ ಬಿಟ್ಟು ನನ್ನ ಮುಖ ಮಾತ್ರ ಅಂತ ಪಾಸ್ಪೋರ್ಟ್ ತೆಗಿರ್ತೀಯ ನಾನು ಅಷ್ಟು ಚೆನ್ನಾಗಿ ಹೇಳ್ತೀನಿ ನಗಾಡ್ತಿದ್ದೀರ ಒಂಚೂರು ಅಂತ ನಿಲ್ಸೋಗ್ಬಿಟ್ರು ನೀಂದ್ರೆ ಅವನು ವಾಕೋಣ ಬರ ಏನಲ್ಲ ಬಾ ಚೆನ್ನಾಗಿದೆ ಡ್ರೆಸ್ ಯಾಕೆ ರಿಸೆಪ್ಷನ್ ಯಾರ್ದು ಅಂತ ಕೇಳ್ತಾರೆ ಮತ್ತೆ ಮದ್ವೆ ಆಗ್ತೀರಾ ನೀವು ಇಬ್ರು ಅಂತ ಇವತ್ತು ಬೆಳಗ್ಗೆ ನಂಗೆ ಫ್ರೂಟ್ ತೊಗೊಳಕ್ ಹೋಗ್ಬೇಕಾರೆ ನಾವೇ ಬಂದ್ರು ನೋಡಿ ಬಂದ್ರು ಆಂಟಿ ಲೈಟ್ ಹಾಕ್ಬೇಕಾಯ್ತು ನಾನು ಬಂದ್ರು ಆಂಟಿ ಆಂಟಿ ಹೊಡ್ಕೊಡ್ಲಾ ಗಂಟೆ ತಗೊಳ್ಳಿ ಬೆಂಕಿಯಿಂದ ಸ್ವಲ್ಪ ದೂರ ಗಂಟೆ ತಗೊಳ್ಳಿ ಬೆಂಕಿಯಿಂದ ದೂರ ಇರ್ಬೇಕಂತ ಹಚ್ಚಲ ಅಂತ ನೀನೇ ಕೇಳ್ತಾನೆ ಗಂಟೆ ಕೆಳಗಿಟ್ಟಳು ಸಾಕ್ಬಿಡ್ರಿ ಖುಷಿ ಕಮ್ ಖುಷಿ ಕಮ್ ಅಂತ
ನೀ ಸೇರಿ ಹುಡುಗಿ ನೀವು ಮಾಡ್ರಿ ನಾವು ಎತ್ಲಾಗ ಮಾಡ್ತಿದ್ದೇವೆ ಚಂದ್ರಂಗ್ ಮಾಡ ಅಲ್ಲಿ ಪಕ್ಕದ ಮನೆ ಮಾಡಬೇಡ ಸುಮ್ಮನೆ ಅದೇ ಅರ್ಧಕ್ಕರ್ಧ ನನ್ನ ಫ್ರೆಂಡ್ಸ್ ರೋಸ್ಟ್ ಮಾಡ್ತಾರೆ ಅವ್ರಿಗೆ ಅವರೇ ಮಾಡ್ಕೊಂಡು ಇದು ಉಲ್ಟಾ ನನಗೆ ನಾನೇ ದೇವರು. ಗೀತಾ ಸಂಭ್ರಮ ಸಡಗರ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಎಲ್ಲರೂ ಬೇವು ಬೆಲ್ಲ ತಿಂದು ಸುಖವಾಗಿರಿ, ಸಂತೋಷವಾಗಿರಿ. ಗೂಡಿಸ್ತೈತೆ ಇದು ಪ್ರತಿ ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಬಟ್ಟೆಲಿ. ಅಷ್ಟು ಉದ್ದ ಇದೆ ಬಟ್ಟೆ. ನೋಡಿ ಗೈಸ್ ನನ್ನ ಔಟ್ಫಿಟ್ ಹೆಂಗೆ ಕಾಣ್ತಾ ಇದೆ ಅಂತ ತೋರಿಸು ಖುಷಿ. ನನಗೇನು ಆಶೀರ್ವಾದ ಮಾಡ್ತೀವಿ ಆಯ್ತಾ? ಪ್ರತಿದಿನ ಇನ್ನೊಂದ್ಸತಿ ಮಾಡ್ಲಾ? ಕಾಲೇ ಮುಟ್ಲಿಲ್ಲ ನೀನು. ಮುಟ್ಟು ಕಾಲ ಸಾಕು ಮಗ್ಲಿಲ್ಲ ಸಲ ಹಾಕಿ ಅಕ್ಷತೆ ಅದು ಫುಲ್ ಹಾಕ್ಲ ಬಾಯಿಗೆ ಹಾಕ್ಬಿಡ್ಬೇಕಾಯ್ತು. ಉಲ್ಟಾ ಇವಾಗ ಉಲ್ಟಾ ಅಂತ ನಂಗೆ ಉಲ್ಟಾ ಹಂಗ ಉಲ್ಟಾ ಅಂತಿದ್ದವಳು ಮಮ್ಮಿ. ಈಗ ನೋಡಿ ಇವಾಗ ಉಲ್ಟಾ ಅಂತ. ಏನು ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು ನೀನೀಗ. ಕಡಲೆ ಬೇಡ ಜೋರು ಕೂಡ. ಚೆನ್ನಾಗಿ ವಿದ್ಯಾಭ್ಯಾಸ ಜನ ಓದಪ್ಪ. ನನಗೇನಂತ ಹೇಳ್ದೆ ಹಿಂಗಂದ ಅಕ್ಷರ ಆಗ್ತಲ್ಲ ಏನಂತ ಹೇಳ್ಬಿಟ್ಟು ಅಂದ್ನೆ. ಹಿಡ್ಕೋ ಖುಷಿ, ನಮ್ಮ ಪಪ್ಪ ಮಾಡ್ತೀನಿ. ಹಿಡ್ಕೊ ಹಿಡ್ಕಪ್ಪ, ಸ್ವಲ್ಪನೇ ಹಾಕಪ್ಪ. ಕೈ ಕಾಲೆಲ್ಲ
ಇಬ್ರು ಒಟ್ಟಿಗೆ ತಾನೆ ಬೆಳಿಬೇಕು. ಇಲ್ಲ ನಾನು ಕೊಡ್ಬೇಕಂತ ನೀನು ಅವ್ರ ಕಾಲಿ ಬಿಡ್ಬೇಕಾ? ನೀನು ಅವ್ರ ಕಾಲಿ ಬಿಡು. ಇಬ್ಬರು ಕಾಲಿಗೆ ಬಿಡ್ಬೇಕಾ? ಏ ಬೇಡ ನಾವು ನಾನೇ ಬೇಡ 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 ಏ ಬೇಡ ಬೇಡ ಬರ್ರಿ ಆಯ್ತು ಮಾಡಬಾರ್ದು ಏನಾರ ಬರ್ರಿ ಬಿಡು ಮಾತ್ರ ಕೇಳ್ಬೇಡ್ರಿ ಅಂತ. ಬರ್ರಿ ಬೇಗ ಹೋದಷ್ಟ ತರಿಸ್ಕೊಂಡು ಬರಲ್ಲ. ನೋಡಿ ಗೈಸ್ ನಾವು ಶೇಂಗ್ ಮಾಡ್ಕೊಂಡಿದ್ದಾನೆ ಗೈಸ್. ಇಲ್ಲ ಮಮ್ಮಿ ನೋಡಿ ಗೈಸ್ ಇಲ್ಲಿದ್ದಾನೆ. ಮಾಡ್ತಿದ್ದೀರಾ ನೀವು? ಫೋಟೋ ಶೂಟ್ ಆಗಿ ಸುಸ್ತಾಗ್ಬಿಟ್ಟಿಯಾರಲ್ಲ. ಅಲ್ಲ ಪ್ರತಿ ಫೋಟೋ ತರಿಸ್ತಾರೆ. ತೆಗ್ದಿರೋದು ಏನ್ ನನ್ ಮೂರ್ನಾನ್ ಆಗ ತೆಗ್ದಿದ್ದಾನೆ. ಯುಗಾದಿ ಅಂತ ಅಂದ್ರೆ ನೆನಪಾಗೋದು ನಮ್ಮ ಮಮ್ಮಿ ಫುಲ್ ರೆಡಿಯಾಗಿ ನಿಂತಿರ್ತಾರಲ್ಲ ಚಂದ ನೋಡಕ್ಕೆ. ಅದು ದೀಪಾವಳಿ ದೀಪಾವಳಿ ಬೇರೆ, ಅದು ಬೇರೆ ವೈಟ್. ಯುಗಾದಿ ಹೇಳ್ತಿರೋದು ಮನೇಲಿ ಮಾತ್ರ ಯುಗಾದಿ. ಅದು ಫಸ್ಟ್ ರೆಡಿಯಾಗಿ ಕುತ್ಕೊಂಡ್ಬಿಡೋದು ನಮ್ಮ ಮಮ್ಮಿ. ನಿಮ್ಗೆಲ್ಲ ಒಂಥರ ಆಗುತ್ತಲ್ಲ, ಮಮ್ಮಿ ಯಾಕೆ ಇಷ್ಟು ರೆಡಿ ಆಗ್ತಾರೆ ಅಂತ. ಇಲ್ಲ ಅದೇ ನೆನಪಾಗುತ್ತೆ. ಯಾವಾಗ ದೂರದಲ್ಲಿದ್ದಾಗ ಖುಷಿ ನೆನಪಾಗಿದ್ದು ಅದೇ. ನನಗೆ ಇವತ್ತು ಫಸ್ಟ್ ಪ್ರತಿ ಕೇಳ್ದಾಗ ಹೋದ ವರ್ಷ ಏನು ನೆನಪಾಯ್ತು ಅಂದ್ರೆ ನಾವು ಆಚೆಯಿಂದ ಬಂದ್ವಿ, ಆಂಟಿ ಮೆಟ್ಲತ್ತ ನೀಟಾಗಿ ಶಿಸ್ತ ರೆಡಿಯಾಗಿ ಕೂತ್ಬಿಟ್ಟಿದ್ರು. ರೆಡಿಯಾಗಿ ನಾನು ಆಂಟಿ ಸೀರೆ ಉಡ್ಕೊಂಡಿದ್ರು. ನನ್ನ ಆಂಟಿ ಏನ್ ನೆನಪಾಯ್ತು ಅಂತ ಆ ಯುಗಾದಿನಲ್ಲಿ ಆಂಟಿ ಸೀರೆ ಉಡ್ಕೊಂಡಿದ್ದು ರೆಡಿ ಆಗಿದ್ದು ಚಂದ ನೋಡಕ್ಕೆ ಹಿಂಗ್ ಕುತ್ಕೊಂಡಿದ್ರಲ್ಲ ಅವತ್ತು. ನಾನ್ ಕಾಯ್ತಾ ಇರೋದು ಪ್ರತಿ ಎಣ್ಣೆ ಹೆಚ್ಚಿದ್ಲು ಹಿಂಗ ಆಂಟಿದೆ. ನಾನು ಯಾಕಂದ್ರೆ ಫೋಟೋ ಶೂಟಿಗೆ ಹೋಗಿದ್ರ ಲೇಟ್ ಆಗಿ ಅವಾಗ ಫಸ್ಟ್ ನೋಡಿದ್ದೆ ಅದು, ಅದಕ್ಕೆ ನೆನಪಾಗಿದೆ. ಕಣ್ಣಿಗೆ ಬರುತ್ತೆ ಅಷ್ಟೇ. ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದಾರಲ್ಲ. ಈಗ ಬರ್ತಾ ಇದೀವಿ ಆಂಟಿ ನೀನ್ ರೆಡಿಯಾಗಿ ಕೂತಿದ್ದೀರಲ್ಲ ಹೌದಲ್ಲ. ಹಾಂ ಅದಕ್ಕೆ ಹಂಗಲ್ಲ. ಕರೆಕ್ಟ್ ಒಂದು ವರ್ಷ ಇದೆ ಅನ್ಸುತ್ತೆ ಏನ್ ಎಣ್ಣೆ ಹಚ್ಚ ಹಚ್ಚುವಂತ ಹೌದಾ? ನಾನು ಬೆಳಗ್ಗೆ ನಾವು ಹೋದ ಸತಿ ನೀವು ಹಚ್ಚಿದ್ವಲ್ಲ ಅವಾಗ ಅದೇ ಲಾಸ್ಟ್. ಎಣ್ಣೆನ ಹಚ್ಚಿ ತಲೆಗೆ ಇಲ್ಲಿಗೆ ತಲೆ ನಾನು ಖುಷಿಯಿಂದಲೇ ಆಗೋನ್ ತಲೆಗೆ. ತಲೆಗೂ ಮೈಗೂ ಏನು ಹಚ್ಕೊಂಡಿಲ್ಲ ಅವನು. ಪಪ್ಪ ಅಂತೂ ಹುಡುಗಿಂದ ಹಚ್ಚಿಲ್ಲ ಎಣ್ಣೆ. ಅವ್ರು ಹಚ್ಚಾರಿಲ್ಲ, ತಲೆಗೂ ಹಚ್ಚಲ್ಲ ಮೈಗೂ ಹಚ್ಚಲ್ಲ. ಅದು ಹಿಂಗಿರ್ತ ತಲೆ ಒಂದು ಡ್ರಾಪ್ ಹಾಕು ಜಗಳ ಶುರು. ಪಪ್ಪ ಬಂದ್ರು. ಏನೋ ತಲಕ್ಕೆ ಹೋಗ್ತೀನಿ ಸೈಲೆಂಟ್ ಆಗ್ಬಿಡ್ತಾರೆ ಗೈಸ್. ಇಲ್ಲ ಪಪ್ಪನ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ. ಆಯ್ತಾ ಪಪ್ಪ ಬಂದ್ರು ಅಂದ್ರೆ ಯಾರು ಒಬ್ರು ಇರಲ್ಲ. ಇಲ್ಲ ಪಪ್ಪ ಎಲ್ಲ ಓಡ್ತಿರ್ತಾರೆ ಸುಮ್ಮನೆ. ಎಲ್ಲಕ್ಕಿಂತ ಮುಂಚೆ ಫಸ್ಟ್ ನೀನು ನೋಡೋದಾಗಿರ್ತೀಯ. ನಾನು ಇಲ್ಲೇ ಕೂತಿರ್ತೀನಿ ಆಯ್ತು. ಈಗ ಹಿಂಗಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾ ಇರೋದು. ನಾನು ನೋಡೋ ಬಿಡು ರೂಮ್ ಹಾಕೊಂಡ್ಬಿಡ್ತೀನಿ. ಎಲ್ಲ ಮಾತಾಡ್ಬಿಟ್ಟು ನಾನು ರೂಮಲ್ಲಿ ಮಲ್ಕೊಂಡ್ಬಿಡ್ತೀನಿ. ನಮ್ಮ ಮಮ್ಮಿ ಎಲ್ಲ ಮಾತಾಡ್ಕೊಂಡು ರೂಮ್ ಕಿಚನ್ಗೆ ಹೋಗ್ಬಿಡ್ತಾರೆ. ನಾವು ಶಿಸ್ತಾಗಿ ಇಲ್ಲಿರ್ತಾನೆ. ಪಪ್ಪ ಬಂದ್ರು ಅಂತ. ನೀವು ಯಾರು ಇಲ್ಲ ಅಂದ್ರೆ ಅವ್ನ ರೂಮು ಪಪ್ಪನ ಪಾಡಿ ಪಪ್ಪ ನನ್ನ ಪಾಡಿ ಹೇಳ್ತೀನಿ ನನ್ನ ಪಾಡಿ ರೂಮ್. ಹೆಂಗಿರುತ್ತೆ ಮನೆ? ಫುಲ್ ಸೈಲೆಂಟ್. ಸೈಲೆಂಟ್. ನೀವು ಬಂದರೆ ಹಬ್ಬ ಇಲ್ಲಿ. ಫುಲ್ ಬ್ಯುಸಿ. ನೀವು ಬಂದರೆ ಹಬ್ಬ ಇಲ್ಲಿ. ನಾನು ನೋಡಿ ಗೈಸ್, ನಾನು ಯಾವಾಗಲೂ ರೆಡಿಯಾಗಿ ಹೊಸ ಡ್ರೆಸ್ ಹಾಕೊಳ್ಳೋದೇ ನನ್ನ ಕೆಲಸ. ಈಗ ಹಬ್ಬಕ್ಕೆ ಅಂತ ಅಂತೀಯ. ಪ್ರತಿಫಲ ಮಾಡಿದ್ರೆ ನಂಬರ್ ಇಲ್ಲ. ಹಬ್ಬ ಎಲ್ಲ ಮುಗೀತು ಗೈಸ್. ಯುಗಾದಿ ಹಂಗಾದ್ರೆ ವಾಚ್ಮನ್ ಸಾಕು ಮನೆಯವ್ರಿ ಅಂತ. ನಾವು ಇಲ್ಲಿ ಯೂನಿವರ್ಸಿಟಿಗೆ ಬಂದಿದ್ದೀವಿ ಇವಾಗ. ನೋಡಿ ಇಲ್ಲಿ ಎಷ್ಟು ಕತ್ಲಿದೆ ಗಾಯ್ಸ್, ಇಲ್ಲಿ ಯಾರು ಇಲ್ಲ. ಬಟ್ ಇವಾಗ ಟೈಮ್ ಬಂದು
8 o'clock. ಇಲ್ಲಿ ನಾನು ಹೆದ್ರ್ಕೊತೀನಿ ಅಂತ ಬಿಟ್ಬಿಟ್ಟು ಹೋಗ್ತಾ ಇರೋದಲ್ಲಿ. ಎಂಥ ನನ್ನ ಮಕ್ಕಳು ಇರ್ತಾರೆ ಅಂದರೆ ಆಯಿತಾ, ಇಲ್ಲಿ ಶೀತ ಎಲ್ಲ ಜಾಸ್ತಿ. ಸೊ ಹಂಗಾಗಿ ಫುಲ್ಲು ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಯಾಕೆ ಫುಲ್ಲು ಒಳಗೆ ಹೋಗೋಕ್ಕೆಲ್ಲ ಬಿಡಲ್ಲ. ಹಂಗಾಗಿ ಇಲ್ಲೇ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ನಾನು ಮೀನ್ಸ್ ಇಲ್ಲಿ ವಾಕ್ ಮಾಡ್ತಿರುವಾಗ ಡೈಲಿ ನಾನು ಇಲ್ಲೇ ಜಾಗಿಂಗ್ ಬರ್ತಾಯಿದ್ದಿದ್ದು. ನನಗೊಂದು ಇದು ಒಂಥರ ಗುಡ್ ಮೆಮೊರೀಸ್. ಇದನ್ನು ಮರೆಯೋಕ್ಕೆ ಆಗಲ್ಲ. ಯಾಕೆ ಅಂದರೆ ಇಲ್ಲಿರೋ ಥರ ಗಾಳಿ, ಒಂಥರ ಬಿಸಿಲು ಇರ್ತಿತ್ತು ಅವಾಗ. ಮಾರ್ನಿಂಗ್ ಬಿಸಿಲು ಸಕ್ಕತ್ತಾಗಿರ್ತಿತ್ತು ಗೈಸ್. ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಅಂದರೆ ಇಲ್ಲಿ ಜಾಗಿಂಗ್ ಮಾಡೋದು. ಯಾಕೆ ಇಲ್ಲ ಕತ್ಲಲ್ಲಿ ಬಂದು ನಿಂತಿದ್ದೀರ? ಯಾಕೆ ಅಲ್ಲಾರು ನಿಲ್ಬೋತಾಯ್ತಾನೆ. ನಮ್ಮ ಮಕ್ಕ ಕಾಣ್ತೀರ ಕತ್ತಲ್ದೆ ನೋಡಿ ಹೇಳಿ, ಕಮೆಂಟ್ ಮಾಡಿ. ನೀನ್ ಕಾಣ್ತಾನೆ ಇಲ್ಲ ಇಲ್ಲಿ, ನಾನಾರು ಕಾಣ್ತಿದ್ದೀನಿ. ಮುಂದ್ಗಡೆ ವಿಡಿಯೋ ಹಾಕಿ ಫ್ರಂಟ್ ವಿಡಿಯೋ ಇಲ್ವಾ? ನಾನಾರು ಕಾಣ್ತಿದ್ದೀನಿ, ಅವ್ನು ಕಾಣ್ತಾನೆ ಇಲ್ಲ. ನೋಡಿ ಗೈಸ್, ಯಾರೋ ಹೈಲೈಟ್ ಕಾಣ್ತೀರ, ನಾ ಆಯ್ತಾನೆ ಹೈಲೈಟ್ ಕಾಣ್ತಿರೋದು. ಸೈಡಿಗೆ ಬನ್ನಿ ಇವಾಗ. ಇದು ಮೇನ್ ರೋಡ್ ಹೋಗ್ಬೇಕು. ನೋಡೋ ಅಲ್ವಾ, ನೀನು ಫಸ್ಟ್ ನಿನ್ನ ಮುಖ ತೋರಿಸ್ಕೊ. ಈಗ ಕಾಣಿಸಲ್ಲ ಪ್ರತಿ, ಈಗ ಕಾಣಿಸಲ್ಲ. ಹೊಡ್ರಿ ಚಪ್ಪಳೆ ಪ್ರತಿ ಕಾಣಿಸಲ್ಲ, ಪ್ರತಿ ಕಾಣಿಸಲ್ಲ. ಅವ್ರಿಗೆ ಅವರೇ ಗ್ರೇಟ್ ಆಗಿಬಿಡ್ತಾರೆ ಗೈಸ್ ಒಂದ್ಸತಿ. ಏನು ಮಾಡೋಕ್ಕಾಗಲ್ಲ ನಾವು. ಖುಷಿ, ನೀನು ಜಾಗಿಂಗ್ ಬರ್ತಿದ್ದೆ ಖುಷಿ ಇಲ್ಲಿಗೆ? ನಾಚಿಕೆ ಆಗಲ್ವ ಇಲ್ಲ ಅನ್ನೋಕ್ಕೆ? ಬರ್ತಿದ್ದೆಲ್ಲ ಇಲ್ಲಿ ಯಾವಾಗ ಅವಾಗ ಅದಕ್ಕೆ ನೀನು ಜಾಗಿಂಗ್ ಬರ್ತಿದ್ದ ಮಂಗ. ನಾನು ತುಂಬ ವರ್ಷದಿಂದ ಜಾಗಿಂಗ್ ಇಲ್ಲೇ ಮಾಡ್ತಿದ್ದೆ. ಖುಷಿ ನೀನು ಬರ್ತೀಯ ಜಾಗಿಂಗ್ ಅಂತಂದ್ರೆ ನಾಚಿಕೆ ಹೇಳಕ್ಕೆ ಜಾಗ್ ಮಾಡ್ಬೇಕಷ್ಟೇ. ಏನೋ ಫಿಟ್ನೆಸ್ ಆ ಥರ ಏನೂ ಇರಲಿಲ್ಲ ನೋಡಿ ಗೈಸ್. ತಲೆಯಲ್ಲಿ ಏನೂ ಇಲ್ಲ, ಸ್ಕಿಲ್ ಅಂತೂ ಇಲ್ಲ ನನಗೆ ಗೊತ್ತಿರಂಗೆ. ಸ್ಕಲ್ ಅಂತೂ ಮೊದಲೇ ಇಲ್ಲ. ಇವನಿಗಲ್ಲ, ಇವನಿಗೆ. ಇವನು ಬಿಡಿ ಸ್ವಲ್ಪ ಪರವಾಗಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಏನು ಕಾಣಲ್ಲ. ಸರಿ, ಅಲ್ಲಿಂದ ಅಲ್ಲ, ಅಲ್ಲಿಂದ ಗೇಟಿಂದ ಸ್ಟಾರ್ಟ್ ಮಾಡಿದ್ದು. ಹಿಂಗೆ ಫುಲ್ಲು ಒಂದು ರೌಂಡು ಇಲ್ಲಿಂದ ಹೋಗಿ ಆ ಕಡೆ ಮುಗಿಸ್ಕೊಂಡು ಎಷ್ಟು ನೋಡಿದ್ದೆ ಗೊತ್ತಾ? 3 ರೌಂಡ್ಸ್ ಹೊಡಿತಿದ್ದೆ. ಅನ್ಕೊಂಡೆ ಒಂದೆರಡು ಎಕ್ಸ್ಟ್ರಾ 3 ರೌಂಡ್ಸ್ ಹೊಡಿತಿದ್ದೆ. ಒಂದೇ ರೌಂಡು ನನಗೆ ತಲೆ ತಿಂದು 3 ರೌಂಡ್ಸು. ಆಮೇಲೆ ಅಲ್ಲಿ ಗ್ರೀನ್ ಲೈಬ್ರರಿ ಅಂತ ಇದೆ, ಅಲ್ಲಿ ಫುಲ್ಲು ಎಕ್ಸಸೈಸಸ್ ಎಲ್ಲ ಮಾಡಿ ಬರ್ತಾಯಿದ್ದೆ ಗೈಸ್. ಆಮೇಲೆ ಇಲ್ಲಿ ವೆಜಿಟೇಬಲ್ ಸಿಗ್ತಾಯಿತ್ತು ಮೇನ್ ಗೇಟ್ ಮುಂದೆನೆ. ಅಲ್ಲಿ ವೆಜಿಟೇಬಲ್ಸ್ನ ಎಷ್ಟು ಫ್ರೆಶ್ ಆಗಿ ತರ್ತಾಯಿದ್ರು ಗೊತ್ತಾ? ಸೊ ಅದನ್ನು ಡೈಲಿ ತಗೊಂಡೋಗ್ತಾಯಿದ್ದೆ. ಡೈಲಿ ತಗೊಂಡೋಗ್ತಿದ್ದೆ. ಇಲ್ಲ ಅವಾಗ ಇದು ಸ್ಪಿನಾಚ್ ಜ್ಯೂಸು, ಕ್ಯಾರೆಟ್ ಜ್ಯೂಸ್ ಅದೆಲ್ಲ ಮಾಡ್ಕೊಂಡು ಹಂಗಂತಿಲ್ಲ. ಹೆಲ್ತಿ ಜೊತೆಗೆ ಸ್ಕಿನ್ ಶೈನಿ ಆಗುತ್ತೆ ಕಣೋ, ಫುಲ್ ಕುಡಿಯೋ ಅಂತಿದ್ದೆ. ಅವನು ಹೌದಾ? ಅಯ್ಯೋ ನಾಯಿ, ಸ್ಪಿನಾಚ್ ಜ್ಯೂಸ್ ಕುಡೀರಿ ಗೈಸ್. 101% ಸ್ಕಿನ್ ಫುಲ್ ಶೈನ್ ಆಗುತ್ತೆ. ಶೈನ್ ಆಗುತ್ತಲ್ಲ ಆ ಥರ ಶೈನ್ ಆಗುತ್ತೆ. ನಾನು ಕುಡಿತಿಲ್ಲ ಇವಾಗಲ್ಲ. ಹಳೆ ವಿಡಿಯೋ ನೋಡ್ರಿ, ಹಳೆ ವಿಡಿಯೋದಲ್ಲಿ ಹೆಂಗೆ ಶೈನ್ ಆಗುತ್ತೆ ನೋಡಿ. ಅಪ್ಪ, ಈ ನನ್ನ ಮಕ್ಕಳು ಇದ್ದಾಗ ಹೇಳ್ಬಾರ್ದು. ಇವನು ಹೆಂಗೆ ಶೈನ್ ಆಗ್ತೇನು ಗೊತ್ತಾ? ಇವಾಗ ಏನೋ ಮಾಡ್ತಿದ್ದಾನೆ. ಹಿಂಗೆ ಶೈನ್ ಆಗತ್ತೆ, ಹಿಂಗೆ ಶೈನ್ ಆಗತ್ತೆ. ಶೈನ್ ಆಗ್ತಿದ್ರೆ ಹಿಂಗೆ ಶೈನ್ ಆಗುತ್ತೆ. ಇವಾಗ ಶೈನ್ ಆಗ್ತಿದ್ದಿಲ್ಲ ವಿಡಿಯೋದಲ್ಲಿ. ಶೈನ್ ಆಗುತ್ತೆ. ಹೌದಾ ಅಲ್ಲ ಶಿವರಾಜ್ ಬೇ? ನಿಂಗೆ ಏನೋ ಗೊತ್ತಿಲ್ಲ, ನೀನು ಆ ಕಡೆ ಹೋಗಿ ಸೈಡಿಗೆ ಬೈ ಹೇಳ್ತೀನಿ. ಇದೆಲ್ಲ ವೇಸ್ಟ್ ನನ್ನ ಮಕ್ಳು ಗೈಸ್. ನೀವು 1 ಮಂತ್ ನೀಟಾಗೆ ಒಂದಿನ ಸ್ಪಿನಾಚ್ ಜ್ಯೂಸು, ಒಂದಿನ ಟೊಮ್ಯಾಟೊ ಜ್ಯೂಸು, ಇನ್ನೊಂದು ದಿನ ಏನು ಜ್ಯೂಸ್ ಕುಡಿತಿದ್ದೆ ಅವಾಗ?
ನೀನೇ ಹಿಂಗೆ ಹೇಳ್ಬೇಕು, ನನಗೆ ಕೇಳಿದ್ರೆ ನೀನು. ನಾನು ಬರ್ತಿದ್ದೀನಿ ಇವನು ಮನೆನೇ ಕಟ್ಟಬಹುದು ಅಷ್ಟು ಜ್ವರ ರೈಲ್ ಹೋಗ್ಬಿಡ್ತಾಳೆ. ಇವನ್ ಬಾಯ್ ಅದೇ ಮನೆ ಒಂದು ಕ್ಲೀನಾಗಿ ಡ್ಯೂಪ್ಲೆಕ್ಸ್ ಮನೆ ಕಟ್ಬೋದು, ನಾರ್ಮಲ್ ಮನೆ ಅಲ್ಲ. ಮತ್ತೆ ಓಕೆ ಗೈಸ್ ಆಯಿತು, ಎಲ್ಲ ಆಯ್ತು. ಈಗ ಹೋಗಿ ನಮ್ಮ ಮಮ್ಮಿ ಹೋಳಿಗೆ ಮಾಡಿದ್ದಾರೆ. ಹೋಳಿಗೆ, ಅನ್ನ, ಸಾಂಬಾರು, ಏನೇನೋ ಐಟಮ್ಸ್ ಮಾಡಿದ್ದಾರೆ ಗೈಸ್, ಹಬ್ಬದ ಊಟ. ಇವಾಗ ಹೋಗಿ ಹಬ್ಬದ ಅಡಿಗೆನ ಊಟ ಮಾಡಿ, ಖುಷಿ ಮನೇಲಿ ಊಟ ಮಾಡಿದೆ, ಇಲ್ಲಿ ಊಟ ಮಾಡಿದೆ. ಖುಷಿ ಅವಾಗ ಏನು ಗೊತ್ತಾ, ದೀಪಾವಳಿ ಟೈಮಲ್ಲೆಲ್ಲ ಮಾಡಬೇಡ, ಆರಾಮಾಗಿ ಡಯಟ್ನ ತಿನ್ನು ಅಂತ ಅಂದರು. ಜನವರಿಯಿಂದ ಯಾವ ಹಬ್ಬನೂ ಇಲ್ಲ ನಿನಗೆ, ಜನವರಿಯಿಂದ ಸ್ಟಾರ್ಟ್ ಮಾಡೋ ಅಂದರು. ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಹಬ್ಬ ಬಂದ್ಬಿಡ್ತು. ನೀನು ನಗದ್ ನೋಡಿ, ನೀನು ನಗ್ತಾನೆ ಖುಷಿ, ನಗ್ತಿದ್ದೀನಲ್ಲ. ಅದನ್ನೆಲ್ಲ ಸ್ಮೈಲ್ ಅಂತಾರೆ, ಲಾಫ್. ಏಯ್, ನನ್ನ ನಗುವಿಗೆ ಎಷ್ಟು ಬೆಲೆ ಗೊತ್ತಾ? ಮತ್ತಾಗಲಿ ಎಷ್ಟು ಬೆಲೆ? ಹಿಡ್ಕ ಎಷ್ಟು ಬೆಲೆ ಫಸ್ಟ್. ಹೇಳು, ಬೆಲೆ ಎಷ್ಟು ಹೇಳು. ಕೋಟಿ ನಮ್ದೆಲ್ಲ. 2 ರೂಪಾಯಿ. ಈ ಕೈ ಮೊದಲು ಎತ್ತಕ್ಕಾಗ್ತಾ ಇಲ್ಲ, ಅದಕ್ಕೆ ಈ ಕೈಲಿ ಹಿಡ್ಕೊಳ್ಳಿ. ಎಷ್ಟಂಗ ಹಿಡ್ಕೊಳ್ಳಿ, ಇವರು ದಂಡ ಬಿಡಗಳ ಥರ ಸುಮ್ಮನೆ. ಒಬ್ಬ ಹಿಂಗೆ ಹಾಕಿಸ್ತಾನೆ, ಇನ್ನೊಬ್ಬ ಹಿಂಗೆ ನೋಡ್ಕೊಂತಾನೆ. ನೀನು ನಾನು ಸುಮ್ ವಟ ವಟ ಅಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೀನೋ ಇಲ್ಲ ಅಂತ ನೋಡ್ಕೊಂತ. ಕಾಣಿಸ್ತೀನೋ ಇಲ್ವಾ? ಈಗ ಫ್ಲಾಶ್ ಲೈಟ್ ಆಗಿ ಕಾಣಿಸ್ತಿರ ಬಿಟ್ಟು. ಹಾ, ಈಗ ಕಾಣಿಸ್ತೀನಿ, ಅದಕ್ಕೆ ಫ್ಲಾಶ್ ಆನ್ ಮಾಡಿದೆ. ಇವಾಗ ಶೈನಿಂಗ್ ಚೆನ್ನಾಗಿ ಕಾಣುತ್ತೆ. ಇವಾಗ ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಮಾಡ್ತಿರೋದಲ್ಲ, ನೋಡ್ರಿ ನಮ್ಮ ಅಕ್ಕ ಏನು ಹೇಳೋದು ಕುಡಿದ್ರೆ ಈ ಥರ ಕಾಣ್ತೀಯ. ಬಾಯ್ ಹಿಂಗೆ ಕಾಣುತ್ತೆ. ಈ ಕಡೆ ಕೆನ್ನೆಗೆ ಸ್ಪಿನಾಚು, ಆ ಕಡೆಗೆ ಟೊಮೊಟೊ, ಮೇಲ್ ಕ್ಯಾರೆಟ್. ನಿಜ ಗೈಸ್, ಅದನ್ನ ಮತ್ತೆ ಬೀಟ್ರೂಟ್ ಜ್ಯೂಸು 4 ಇದನ್ನ ಮತ್ತೆ ಕಳಿಸ್ತಿಲ್ಲ ಬರೆಯ ನೀನು. ನಿನ್ನೆ ನೈಟ್ ಮಲ್ಗಕ್ಕೆ ಆಗಿಲ್ಲ, ಕೈ ನೋವು, ಖುಷಿ ಕೈ ನೋವು, ಖುಷಿ ಕೈ ನೋವು ಅಂದೆ. ಯಾವಾಗ? ನಿನ್ನೆ ಖುಷಿ ನಿದ್ದೆ ಮಾಡಿಲ್ಲ. ಕೈ ನೋವು. ಕ್ರೀಮ್ ಹಚ್ಚೋದು ರಾತ್ರಿ 2 ಗಂಟೆ. ಕ್ರೀಮ್ ಹಚ್ಚು, ಬಿಸಿನೀರು ಹಚ್ಚು. ಕ್ರೀಮ್ ಇವನು ಹಾಕಲ್ಸ್ತಾನೆ. ಬಿಸಿನೀರು ಹಾಕೋದು ರಾತ್ರಿ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಪ್ಪ. ನನಗಂತೂ ಫುಲ್ ನೋವ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಹಂಗೆ ಮಾಡಿದ್ ಮತ್ತೆ ನಾನು ಕುತ್ಕೊಂಡ್ಬಿಟ್ಟಿದ್ದೆ, ಸುಮ್ಮನೆ ಮಲ್ಕ್ತಾನೆ ಇರಲಿಲ್ಲ. ಖುಷಿ ನಾನು ಒಂದು ಸ್ವಲ್ಪ ಎಚ್ಚರ ಆದ್ರೆ ಮುಗಿದ, ಖುಷಿ ನಿದ್ದೆನ ಮಾಡಲ್ಲ. ಆದ್ರೆ ಖುಷಿ ಎಚ್ಚರ ಆದ್ರೆ ನಿದ್ದೆ ಹೋಗ್ಬಿಟ್ಟಿರ್ತೀನಿ. ನಿದ್ದೆ ಹೋದಂಗೆ ಯಾಕಾಗುತ್ತಿಲ್ಲ, ನಿದ್ದೆ ಅಂದ್ರೆ ನನಗೆ ಅಷ್ಟು ಪ್ರಾಣ. ಅದು ಖುಷಿ ಇರ್ಬೇಕಿತ್ತು, ನೀನು ಯಾವ್ಬಿಟ್ಟಿದೆ ಅವ್ರು ಆರಾಮ ಮಗೊಂಡು ಕೈ ನೋವು ಖುಷಿ ಕೈ ನೋವು ನಿದ್ದೆ ಬರ್ತೀನಿ. ನನ್ನ ಪ್ರಾಣ ನಿದ್ದೆ ಜಾಸ್ತಿದ್ದೆ ಅವಾಗ ಹಿಂಗೆ ನಿನ್ನ ನನಗೆ ಕೈ ನಿಲ್ತಾ ಇದೆ ಅಂತ. ಹಂಗಂದ್ರೆ ನನಗೆ ಒಂದು ಸ್ವಲ್ಪ ಪ್ರತಿ ಅಲ್ಲಾಡಿದ್ರೆ ಎಚ್ಚರ ಆಗ್ಬಿಡುತ್ತೆ. ಯಾವಾಗೋ ನನಗೆ ಗೊತ್ತಿರಲ್ಲ ಅಂತ ಅಂದಿರ್ತೀನಿ. ಖುಷಿ ಅದು ಬೇರೆ. ಪ್ರತಿ ಏನಾಯ್ತು? ಪ್ರತಿ ನನಗೆಲ್ಲ ನಿದ್ದೆನೇ ಹೋಗಿರ್ತಾವಾಗ ಎಬ್ಸಕ್ಕೆ. ಬನ್ನಿ, ಹಬ್ಬದ ಊಟ ಮಾಡಿ ಪಾಚ್ಕೊಳ್ಳೋದು ಅಷ್ಟೇ ಗೈಸ್. ಇವತ್ತು ನನ್ನ ವ್ಲಾಗ್ನ ಎಂಡ್ ಮಾಡೋಣ ಬೇಡವಾ? ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇಲ್ಲಿ ನನ್ನ ಕೈ ನೋವಾಗಿದೆ ಅಲ್ವಾ, ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ. ಈಗ ಫುಲ್ ನಾರ್ಮಲ್ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತೊಗೊಂಡಾಯಿತು, ಆಮೇಲೆ ಹಂಗೆ ಏನೇನೋ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಾಯಿತು, ಅಂದರೂ ಸರಿ ಹೋಗಿಲ್ಲ. ಬಟ್ ಡಾಕ್ಟ್ರು ಹೇಳಿದ್ದಾರೆ 3 ಮಂತ್ಸ್ ತನಕ ಪೇಯ್ನ್ ಇರುತ್ತೆ ಅಂತ. ಬಟ್ ಹಂಗೆ ನಿನ್ನೆ ಫುಲ್ ಹೆವಿ ಪೇಯ್ನ್ ಬಂದುಬಿಟ್ಟಿತ್ತು. ಅದಕ್ಕೆ ಮತ್ತೆ ಸುಮ್ಮನೆ ಏನಕ್ಕೆ ಶಿವಮೊಗ್ಗ ಹೆಂಗಿದ್ರು ಬಂದಿದ್ವಿ. ಸೊ ಹಂಗಾಗಿ ಒಂದು ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗ್ತಾ ಇದ್ದೀವಿ, ನಾಳೆ ಹೇಳ್ತೀವಿ. ಓಕೆ, ನಾಳೆ ಎಲ್ಲಿ ಹೋಗ್ತೀನಿ ಏನು ಅಂತ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಓಕೆನಾ? ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. See you in the next vlog. Thank you for watching. Bye bye. Bye bye. Bye bye.